ಯಾಕೆಂದ್ರೆ ಆ ಯೌವನದಲ್ಲಿರ್ತಕ್ಕಂತ ಶಕ್ತಿ ಮುಪ್ಪಿನಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲಸ ಮಾಡುವಂತ ಅವಕಾಶಗಳು ಬಹಳ ಕಡಿಮೆ ಆಗುತ್ತೆ. ಆಗ ಹೆತ್ತ ಮಕ್ಕಳೇ ವೃದ್ಧ ತಂದೆ ತಾಯಿಗಳನ್ನ ಲಾಲನೆ ಪಾಲನೆ ಮಾಡಿ ನೋಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅವರು ಕೂಡ ಒಂದು ಬಾಲ್ಯಾವಸ್ಥೆ ರೀತಿನೇ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಮುಪ್ಪು ಕೂಡ ಒಂದು ರೀತಿ ಬಾಲ್ಯ ಇದ್ದಂಗೆ ಅಂತ ಹೇಳ್ಬೋದು. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. 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 ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರನೂ ಕೂಡ ಅಂತರಾಳ ಸಂಚಿಕೆಯಲ್ಲಿ ಒಂದೊಂದು ಅದ್ಭುತವಾದ ಅಮೂಲ್ಯ ವಿಷಯಗಳ ಬಗ್ಗೆ ಮಾತನಾಡ್ತಾ ಬರ್ತಾ ಇದ್ದೇವೆ. ಹಾಗೆ ಇವತ್ತು ಕೂಡ ಒಂದು ಹೊಸ ವಿಷಯವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಈ ದಿನದ ವಿಷಯ ವೃದ್ಧಾಪ್ಯ. ಈ ವೃದ್ಧಾಪ್ಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಕೊನೆಯ ಅವಧಿಯ ಸೂಚಕವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮಗು ಹುಟ್ಟಿದ ಮೇಲೆ ತಾಯಿಯ ಲಾಲನೆ ಪಾಲನೆಯಲ್ಲಿ ಬೆಳೆದು ಬಾಲ್ಯಾವಸ್ಥೆಯನ್ನು ತಲುಪಿ ಬಾಲ್ಯದಲ್ಲಿ ಶಿಕ್ಷಣ ಪಡೆದು ಯೌವನದಲ್ಲಿ ಶಿಕ್ಷಣವನ್ನ ಮುಂದುವರಿಸ್ತಾ ಜೀವನ ನಿರ್ವಹಣೆಗಾಗಿ ಒಂದಲ್ಲ ಒಂದು ಕೆಲಸದ ಹುಡುಕಾಟದಲ್ಲೇ ಕಳೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಅದೃಷ್ಟವಂತರಿದ್ರೆ ಕೆಲಸ ಸಿಗುತ್ತೆ. ಮತ್ತೆ ಒಂದಷ್ಟು ಜನ ತಮ್ಮ ಪವರ್ ನ ಯೂಸ್ ಮಾಡಿ, ಅಂದ್ರೆ ಅದು ಹಣ ಬಲ ಇರ್ಬೋದು, ರಾಜಕೀಯ ಬಲ ಇರ್ಬೋದು, ಮತ್ತಿನ್ಯಾವುದೋ ಬಲದಿಂದ ಒಟ್ಟಿನಲ್ಲಿ ತಮ್ಮ ಜೀವನಕ್ಕೆ ಒಂದು ನೌಕರಿಯನ್ನು ಹುಡ್ಕೊಳ್ಳುವಂತ ಒಂದು ಮಾರ್ಗ ಆಗಿರುತ್ತೆ. ಈ ಒಂದು ಕೆಲಸದ ಹುಡುಕಾಟದ ಯಶಸ್ಸು ಸಿಕ್ಕದ ನಂತರ ಮುಂದಿನ ಒಂದು ಹೆಜ್ಜೆ ಇಡೋದೇ ಆ ಒಂದು ಮದುವೆ ಅಂತಕ್ಕಂಥ ಒಂದು ಬಂಧನ. ಈ ಮದುವೆ ಬಂಧನ ಆದ ಕೂಡಲೇ ಸಾಮಾನ್ಯರಲ್ಲಿ ಏನ್ ಬರುತ್ತೆ ಅಂದ್ರೆ ಮನೆಯಲ್ಲಿ ಮಕ್ಕಳಿರ್ಬೇಕು, ಮನೆ ತುಂಬಾ ಮಕ್ಕಳಿರ್ಬೇಕು ಅನ್ನೋ ಆ ಕಾಲದಲ್ಲಿ ಒಂದು ಮಾತಿತ್ತು. ಆದ್ರೆ ಈಗ ಸದ್ಯಕ್ಕೆ 1 ಅಥವಾ 2 ಮಕ್ಕಳಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದೀವಿ. ಯಾಕೆಂದ್ರೆ ನಮ್ಮ ದೇಶದ ಜನಸಂಖ್ಯೆ ಈಗಾಗಲೇ 150 ಕೋಟಿನ ದಾಟ್ಬಿಟ್ಟು ಹೋಗ್ಬಿಟ್ಟಿದೆ. ಹೀಗಾಗಿ ಯಾರು ಕೂಡ ಆ ಕಾಲದ ತರ ಮನೆ ತುಂಬಾ ಮಕ್ಕಳಿರ್ಲಿ ಅಂತ ಯಾರು ಬಯಸೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಮದುವೆ ಆದಾಗ ಸಂಸಾರದಲ್ಲಿ ಮಕ್ಕಳ ಶಿಕ್ಷಣ, ಮಕ್ಕಳ ಓದಿಗೆ ಬೇಕಾದಂತ ಖರ್ಚು ವೆಚ್ಚ, ಮತ್ತೆ ಮನೆಯಲ್ಲಿ ಬರ್ತಕ್ಕಂತ ಅನೇಕ ಜಂಜಾಟಗಳನ್ನ ದಾಟ್ಕೊಂಡು ಸಂಸಾರ ನಡೆಸಿ ಆ ಒಂದು ಸಂಸಾರದ ದೋಣಿಯನ್ನ ಸಾಗಿಸ್ತಾ ಹೋಗ್ಬೇಕಾಗುತ್ತೆ. ಇದರಲ್ಲಿ ಗಂಡ ಹೆಂಡತಿ ಇಬ್ಬರದು ಕೂಡ ಸಮಪಾಲಿದ್ರೆ ಆ ಸಂಸಾರ ಎಷ್ಟೇ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ರು ಕೂಡ ಅದು ಯಾವುದು ಕೂಡ ಗೊತ್ತಾಗಲ್ಲ. ಯಾಕೆಂತಂದ್ರೆ ಸಾಮರಸ್ಯ ಅನ್ನೋದು ಒಂದಿದ್ರೆ ಕಷ್ಟಗಳು ಬಂದಾಗ್ಲೂ ಕೂಡ ಅದು ಮುಳ್ಳುದಾರಿ ಆದ್ರೂ ಕೂಡ ಹೂವಿನಾಗೆ ಭಾಸವಾಗುತ್ತೆ. ಹೀಗೆ ಜೀವನದ ಪ್ರತಿ ಒಂದು ಹಂತವನ್ನು ದಾಟಿ ಹೋಗ್ಬೇಕಾದಾಗ ಏಳು ಬೀಳುಗಳು ಸರ್ವೇ ಸಾಮಾನ್ಯ ಆಗಿರುತ್ತೆ. ಹೀಗೆ ಮಕ್ಕಳನ್ನ ದಾಟಿಸಿ ಒಂದು ಜೀವನದಲ್ಲಿ ಅವ್ರಿಗೆ ಒಂದು ಶಿಕ್ಷಣ ಆಯ್ತು, ಅವ್ರಿಗೂ ಒಂದು ಉದ್ಯೋಗ ಸಿಗ್ಬೇಕು, ನಮ್ಮ ಮಕ್ಕಳು ಕೂಡ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಆಸೆ ಪಡ್ತಾರೆ. ಹಾಗೆ ತಮ್ಮ ಕೈಲಾದಂತ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಕ್ಕಳಿಗೋಸ್ಕರ ಮಾಡ್ತಾರೆ. ಹೀಗೆ ಮಾಡುವಂತ ಭರದಲ್ಲಿ ಅವರು ಒಂದು ವಿಷಯನ ಮರ್ತು ಬಿಡ್ತಾರೆ. ಏನು ಅದು ಅಂತಂದ್ರೆ, ನಮ್ಮ ವಯಸ್ಸು ವೃದ್ಧಾಪ್ಯಕ್ಕೆ ಕಾಲಿಟ್ಟಾಗ ನಮ್ಮ ಬದುಕಿಗೆ ಏನ್ ಬೇಕು ಅದನ್ನೇ ನಾವು ಯೋಚನೆ ಮಾಡೋದಿಲ್ಲ. ಯಾಕೆಂತಂದ್ರೆ ಮಕ್ಕಳ ಒಂದು ಜೀವನ ಉತ್ತಮವಾಗ್ಲಿ, ನಮ್ಮ ಮಕ್ಕಳು ನಮ್ಗಿಂತ ಉನ್ನತವಾಗಿ ಬದುಕಬೇಕು ಅನ್ನೋ ಆದರ್ಶ ಆ ಒಂದು ಯೋಚನೆಗೆ ಅವಕಾಶನೇ ಕೊಡೋದಿಲ್ಲ. ಹಾಗಾಗಿ ಪಾಪ ಮಕ್ಕಳ ಜೀವನ ನಿರ್ವಹಣೆ ಮಾಡೋದಕ್ಕೆ ಅಥವಾ ಮಕ್ಕಳ ಜೀವನದಲ್ಲಿ ಒಂದು ಉತ್ತಮ ನೆಲೆಯನ್ನ ಕಲ್ಪಿಸಬೇಕು ಅಂತ ತಮ್ಮ ಕೈಲಿದ್ದದ್ದೆಲ್ಲವನ್ನೂ ಕೂಡ ಅವರು ವೆಚ್ಚ ಮಾಡೋದಕ್ಕೆ ಹಿಂದೂ ಮುಂದೆ ನೋಡೋದಿಲ್ಲ. ಹೀಗೆ ಜೀವನ ಸಾಗ್ತಾ ಮಕ್ಕಳಿಗೆ ಒಂದು ಉದ್ಯೋಗ ಆಯ್ತು ಅಥವಾ ಯಾವುದೋ ಒಂದು ಬಿಸ್ನೆಸ್ ಆಯ್ತು, ಏನೋ ಒಂದು ಮಕ್ಕಳನ್ನ ದಾರಿಗೆ ತಂದ್ರು, ಮತ್ತೆ ಆ ಮಕ್ಕಳಿಗೆ ಮದುವೆ ಆಯ್ತು. ಅಷ್ಟರಲ್ಲಿ ಇವರು ವೃದ್ಧಾಪ್ಯಕ್ಕೆ ಇಟ್ಟಿರ್ತಾರೆ. ವೃದ್ಧಾಪ್ಯದಲ್ಲಿ ದುಡಿಯುವಂತ ಶಕ್ತಿ ಚೈತನ್ಯ ಸ್ವಲ್ಪವಾಗಿ ಕ್ಷೀಣಿಸ್ತಾ ಬರುತ್ತೆ. ಯಾಕೆಂದ್ರೆ ಆ ಯೌವನದಲ್ಲಿರ್ತಕ್ಕಂತ ಶಕ್ತಿ ಮುಪ್ಪಿನಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲಸ ಮಾಡುವಂತ ಅವಕಾಶಗಳು ಬಹಳ ಕಡಿಮೆ ಆಗುತ್ತೆ. ಆಗ ಹೆತ್ತ ಮಕ್ಕಳೇ ವೃದ್ಧ ತಂದೆ ತಾಯಿಗಳನ್ನ ಲಾಲನೆ ಪಾಲನೆ ಮಾಡಿ ನೋಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅವರು ಕೂಡ ಒಂದು ಬಾಲ್ಯಾವಸ್ಥೆ ರೀತಿನೇ
ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಮುಪ್ಪು ಕೂಡ ಒಂದು ರೀತಿ ಬಾಲ್ಯ ಇದ್ದಂಗೆ ಅಂತ ಹೇಳ್ಬೋದು. ಅವ್ರಿಗೆ ಹೆಚ್ಚು ಆ ಒಂದು ನಿದ್ರೆ ಬರದೇ ಇರುವಂತದ್ದು, ಮೇಲಿಂದ ಮೇಲೆ ವಯೋಸಹಜ ಕಾಯಿಲೆಗಳು ಬರ್ತಕ್ಕಂಥದ್ದು, ಹೀಗೆ ಅನೇಕ ಸಮಸ್ಯೆಗಳು ಶುರುವಾಗುತ್ತೆ. ಆಗ ಈ ಎತ್ತು ಮಕ್ಕಳಿಗೆ ಏನನ್ಸುತ್ತೆ ಅಂದ್ರೆ, ಏನಪ್ಪಾ ಇದು, ನಮ್ಮ ತಂದೆ ತಾಯಿಗಳು ಈ ತರ ಕಾಯಿಲೆಯಿಂದ ನಳತಾ ಇರ್ತಾರೆ, ಯಾವಾಗ್ಲೂ ಇದನ್ನೇ ನೋಡ್ಬೇಕಲ್ಲ ನಾವು, ಇದು ಯಾವ ಹಣೆ ಬರ, ಹಾಗೆ ಹೀಗೆ ಅನ್ಕೊಂಡು ಆಲೋಚನೆ ಮಾಡ್ತಕ್ಕಂತ ಒಂದು ಕೆಟ್ಟ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಅವರು ಮಕ್ಕಳಾಗಿದ್ದಾಗ ಎಷ್ಟು ಚಂಡಿ ಹಿಡ್ದಿರ್ತಾರೋ, ಎಷ್ಟು ಹಠ ಮಾಡಿರ್ತಾರೋ, ಅದೆಲ್ಲವನ್ನೂ ಸಹಿಸಿಕೊಂಡು ತಂದೆ ತಾಯಿಗಳು ಬೆಳೆಸಿದ್ರು ಕೂಡ ಅದನ್ನೆಲ್ಲ ಯಾವುದನ್ನು ಗಮನಕ್ಕೆ ತಗೊಳ್ದೇನೆ ಅವರು ವೃದ್ಧರಾದಾಗ ಮಕ್ಕಳು ಅವರನ್ನ ಜರಿಯೋದೇ ಹೆಚ್ಚು. ಅದರಲ್ಲೂ ಹೊರಗಡೆಯಿಂದ ಬಂದಂತ ಸೊಸೆ ಅನ್ನಿಸ್ಕೊಂಡವಳು ಬಂದಂತ ಮನೆಯಲ್ಲಿ ಮಗಳ ರೀತಿ ನಡ್ಕೊಳ್ದೇನೆ, ನಿಮ್ ತಂದೆ ತಾಯಿಗಳ ಕಾಯಿಲೆ ನಾನು ನೋಡ್ಕೊಳಕ್ಕಾಗಲ್ಲ, ನಿಮ್ ತಂದೆ ತಾಯಿಗಳಿಗೆ ಉಪಚಾರ ಮಾಡಕ್ಕಾಗಲ್ಲ, ಮೊದಲು ಮನೆಯಿಂದ ಆಚೆ ಹಾಕಿ ಅಥವಾ ವೃದ್ಧಾಶ್ರಮಕ್ಕೆ ಸೇರಿಸಿ, ಈ ಎಲ್ಲಾ ಮಾತುಗಳು ಬರಕ್ ಶುರುವಾಗ್ಬಿಡುತ್ತೆ. ಆಗ ಆ ವೃದ್ಧಾಪ್ಯದಲ್ಲಿ ಒಂದು ಆಲೋಚನೆ ಬರುತ್ತೆ, ಏನಪ್ಪ ಇದು, ನಮ್ಮ ಮಕ್ಕಳನ್ನ ದಡ ಸೇರ್ಸೋದಕ್ಕೆ ನಾವು ಇಷ್ಟೆಲ್ಲಾ ಕಷ್ಟಪಟ್ವಿ, ನಮ್ಮಲ್ಲಿರ್ತಕ್ಕಂಥ ಎಲ್ಲವನ್ನೂ ತ್ಯಾಗ ಮಾಡಿದ್ವಿ, ಆದ್ರೆ ನಮ್ಗೆ ಕೊಡೋ ಬೆಲೆ ಇದೇನಾ ಇವರು, ನಮ್ಗೊಂಚೂರು ಕಾಯಿಲೆ ಬಂದಿದೆ ಅಥವಾ ನಮ್ಗೆ ದುಡಿಯೋ ಶಕ್ತಿ ಇಲ್ಲ, ನಾವು ಅವರನ್ನು ಎಷ್ಟರ ಮಟ್ಟಿಗೆ ನಾವು ನೋಡ್ಕೊಂಡು ಯಾವುದೇ ಕೊರತೆ ಬರದೇ ಇರೋ ಹಾಗೆ, ಯಾರ ಮುಂದೆನೂ ತಲೆ ತಗ್ಗಿಸದೇ ಇರೋ ಹಾಗೆ ಮಾಡಿದ್ದಕ್ಕೆ ಇದೇ ಪ್ರತಿಫಲನ ಅನ್ನೋ ಆಲೋಚನೆ ವೃದ್ಧಾಪ್ಯದಲ್ಲಿ ಬರುತ್ತೆ. ಹಾಗಾಗಿ ನಾನು ಈ ವೃದ್ಧಾಪ್ಯಕ್ಕೆ ಕಾಲಿಟ್ಟವ್ರಿಗೆ ಒಂದು ಸಲಹೆ ಕೊಡಕ್ ಇಷ್ಟಪಡ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಒಂದು ದಡ ಸೇರಿಸೋ ಆಲೋಚನೆ ಸರಿನೇ, ಹಾಗಂತ ನೀವು ದಡ ಸೇರೋದನ್ನೇ ಮರ್ತು ಬಿಟ್ರೆ ಖಂಡಿತ ಅದು ವಯಸ್ಸಾದಂತ ಆ ವೃದ್ಧಾಪ್ಯದಲ್ಲಿರೋ ಎಲ್ಲರಿಗೂ ಕೂಡ ಸಮಸ್ಯೆಗಳು ಮೇಲಿಂದ ಮೇಲೆ ಬರಕ್ ಶುರುವಾಗುತ್ತೆ. ಆಗ ನಾವು ಮತ್ತೊಬ್ಬರ ಮುಂದೆ ಕೈ ಚಾಚೋದಕ್ಕೆ ಆಗಲ್ಲ, ಯಾಕೆಂದ್ರೆ ಸ್ವಾಭಿಮಾನ ಅಡ್ಡ ಬರುತ್ತೆ. ಆಗ ಹಸ್ಕೊಂಡಿದ್ರೂ ಕೂಡ ಮತ್ತೊಬ್ಬರನ್ನ ಕೇಳಲಾರ್ದಂತ ಪರಿಸ್ಥಿತಿಗೆ ನಾವು ಸಿಲುಕಿ ಒಂದಲ್ಲ ಒಂದಿನ ಕಾಯಿಲೆ ಬಂದು ಅಸಹಜ ಸಾವನ್ನ ಅಪ್ಪಬೇಕಾಗುತ್ತೆ. ಹಾಗಾಗದ್ ಬೇಡ ಅಂತಂದ್ರೆ ಮಕ್ಕಳನ್ನ ದಡ ಸೇರಿಸುವಂತ ಒಂದು ಆಲೋಚನೆಯಲ್ಲಿ ನಮಗೂ ಕೂಡ ವಯಸ್ಸಾದ ಮೇಲೆ ಏನು ಜೀವನ ನಿರ್ವಹಣೆಗೆ ಬೇಕು ಆ ಹಣಕಾಸಿನ ವ್ಯವಸ್ಥೆನೂ ಕೂಡ ನಾವು ಶಕ್ತಿವಂತರಾಗಿದ್ದಾಗಲೇ ಮಾಡ್ಕೊಳ್ಳೋದು ಉತ್ತಮ. ಹಾಗಾದಾಗ ಮಾತ್ರ ನಮ್ಗೆ ಯಾರ ಮೇಲೂ ಕೂಡ ಪರಾವಲಂಬಿಯಾಗಿ ಬದುಕುವಂತ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಎಲ್ಲ ವೃದ್ಧಾಪ್ಯ ಅನುಭವಿಸ್ತಕ್ಕಂಥ ಪ್ರತಿಯೊಬ್ರು ಕೂಡ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅಂತ ಹೇಳ್ತಾ ನಾನು ಈ ದಿನದ ಈ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲರನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.